ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಎರಡು ಸ್ಮಾರ್ಟ್ ಸೇವಿಂಗ್ ಟಿಪ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಆಗಿ ನಮ್ಮ ಲೈಫಲ್ಲಿ ಸಾಕಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಎರಡು ಟೈಮ್ ಮಾಡ್ತೀವಿ. ಒಂದು ಮನೆನ ತಗೊಳ್ಳೋ ವಿಷಯದಲ್ಲಿ, ಎರಡನೇದು ನಾವು ಒಂದು ಕಾರ್ ಬೈ ಮಾಡೋ ವಿಷಯದಲ್ಲಿ. ಈ ಎರಡು ವಿಷಯಗಳಲ್ಲಿ ನಾವು ಸಾಕಷ್ಟು ಹಣನ ಖರ್ಚು ಮಾಡ್ತೀವಿ. ಈ ಟೈಮಲ್ಲಿ ನಾವು ಸ್ಮಾರ್ಟ್ ಆಗಿ ನಮ್ಮ ಐಡಿಯಾಸ್ನ ಯೂಸ್ ಮಾಡಿಕೊಂಡು ನಾವು ಸಾಕಷ್ಟು ರೀತಿಯಲ್ಲಿ ಹಣನ ಸೇವ್ ಮಾಡ್ಬೋದು. ಕೋಟಿ ಕೋಟಿ ಹಣನೂ ಕೂಡ ಈ ವಿಷಯದಲ್ಲಿ ನೀವು ಸೇವ್ ಮಾಡ್ಬೋದು. ಆದ್ರಿಂದ ಈ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಿರ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೀವು ಯಾವ ರೀತಿಯಲ್ಲಿ ಕೋಟಿ ಕೋಟಿ ಹಣನ ನೀವು ಉಳಿಸ್ಬೋದು. ಈಗ ತಿಳ್ಕೊಳ್ಳೋಣ ಎರಡು ಸ್ಮಾರ್ಟ್ ಸೇವಿಂಗ್ ಟಿಪ್ಸು. ಮೊದಲನೇದು ಬಂದ್ಬಿಟ್ಟು, ನಾವು ಹೋಮ್ ಲೋನ್ ತಗೊಂಡಾಗ ನಮಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೂಡ ರಿಬೇಟ್ ಸಿಗುತ್ತೆ. ನಾವು ಎಂಪ್ಲಾಯಿ ಆಗಿದ್ದಾಗ, ಇಲ್ಲಾಂದರೆ ಬಿಸ್ನೆಸ್ ಮ್ಯಾನ್ ಆಗಿದ್ದಾಗ, ನಾವು ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ನಮಗೆ ಇನ್ಕಮ್ ಬರೋದಕ್ಕೆ ಟ್ಯಾಕ್ಸ್ ಹಾಕ್ತಾರೆ ನಾರ್ಮಲ್ ಆಗಿ. ನಾವು ಆ ಟ್ಯಾಕ್ಸ್ನ ಉಳಿಸ್ಕೊಳ್ಬೇಕಂದಾಗ ನಾವು ಹೋಮ್ ಲೋನ್ನ ತಗೊಳ್ಬೋದು. ಆ ರೀತಿ ಹೋಮ್ ಲೋನ್ ತಗೊಂಡಾಗ ನಮಗೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ನಾರ್ಮಲ್ ಆಗಿ ಅಪ್ ಟು 2 ಲಕ್ಷದವರೆಗೂ ನಮಗೆ ಇಂಟ್ರೆಸ್ಟ್ ರೇಟ್ಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಮತ್ತು 1.5 ಲಕ್ಷ ನಮಗೆ ಪ್ರಿನ್ಸಿಪಲ್ ಅಮೌಂಟ್ಗೂ ಎಕ್ಸೆಂಪ್ಷನ್ ಸಿಗುತ್ತೆ. ಅಂದರೆ ಟೋಟಲ್ ಆಗಿ ವರ್ಷಕ್ಕೆ ಒಂದು 2 ಲಕ್ಷ ರೂಪಾಯಿ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ನಾವೇನಾದರೂ 20 ಲಕ್ಷಕ್ಕೆ ಲೋನ್ ತಗೊಂಡಿದ್ರೆ, 20 ಲ್ಯಾಕ್ಸ್ಗೆ ನಾವು ಒಂದು ಲೋನ್ ತಗೊಂಡಿದ್ರೆ, 15 ವರ್ಷ ಟೆನ್ಯೂರಲ್ಲಿ ನಾವು ಲೋನ್ ತಗೊಂಡಿದ್ದಾಗ ನಮಗೆ EMI ಬರೋದು 18,000 ರೂಪಾಯಿ. ಅಪ್ರಾಕ್ಸಿಮೇಟ್ಲಿ ಆಗಿ ಒಂದು 18,000 ರೂಪಾಯಿ ಬರುತ್ತೆ. ನಾವು ಇಂಟ್ರೆಸ್ಟ್ ರೇಟು ಒಂದು 7% ತಗೊಂಡಾಗ, ಅಂದರೆ ಪ್ರತಿ ತಿಂಗಳು 18,000 ರೂಪಾಯಿ ನಾವು EMI ಕಟ್ತೀವಿ ಬ್ಯಾಂಕ್ಗೆ. ಅದೇ ರೀತಿಯಲ್ಲಿ ನಾವು ವರ್ಷಕ್ಕೆ ಬ್ಯಾಂಕ್ಗೆ ನಾವು ಎಷ್ಟು ಕಟ್ತೀವಿ ಅಂದರೆ 18,000 ರೂಪಾಯಿ ಇಂಟು 12 ತಿಂಗಳು, ಅಂದರೆ ಸುಮಾರು 2,16,000 ರೂಪಾಯಿ ಪ್ರತಿ ವರ್ಷನೂ ನಾವು ಬ್ಯಾಂಕ್ಗೆ ಕಟ್ತೀವಿ. ಅದೇ ರೀತಿಯಲ್ಲಿ 15 ವರ್ಷ ನಾವು 2,16,000 ರೂಪಾಯಿಗೆ ನಾವು ಪ್ರತಿ ವರ್ಷ ಬ್ಯಾಂಕ್ಗೆ ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಟ್ಯಾಕ್ಸಬಲ್ ಇನ್ಕಮ್ಮು 10% ಇದ್ದರೆ ಅದಕ್ಕೆ ನಮಗೆ ಎಕ್ಸೆಂಪ್ಷನ್ನು 21,600 ರೂಪಾಯಿ ಸಿಗುತ್ತೆ. 2 ಲಕ್ಷದಲ್ಲಿ 2,16,000 ರೂಪಾಯಿ 10% ಇದ್ದ ತಕ್ಷಣ ಇಷ್ಟಾಗುತ್ತೆ. ಅದೇ ರೀತಿಯಲ್ಲಿ ನೀವು 20% ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿದ್ದರೆ ನಿಮಗೆ 20% ರಿಬೇಟ್ ಸಿಗುತ್ತೆ, ಅಂದರೆ 43,200 ನಿಮಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ನೀವೇನೋ 30% ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿದ್ದರೆ ನಿಮಗೆ 64,800 ರೂಪಾಯಿ ಅಮೌಂಟು ನಿಮಗೆ ಈ ಟ್ಯಾಕ್ಸಿಂದ ಸೇವ್ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರೂ ಕೂಡ ಟ್ಯಾಕ್ಸ್ ಎಕ್ಸೆಂಪ್ಷನ್ ತಗೊಳ್ತಾರೆ. ಇದರಲ್ಲಿ ಏನು ಅಂತ ಎಕ್ಸ್ಟ್ರಾಗಳೇನಿರೋದಿಲ್ಲ. ಇಲ್ಲಿ ನಮ್ಮ ಸ್ಮಾರ್ಟ್ನೆಸ್ಸು ಇಲ್ಲಿಂದ ಸ್ಟಾರ್ಟ್ ಆಗೋದು. ನಮಗೆ ಇಲ್ಲಿ ಏನು ಹಣ ಸೇವಿಂಗ್ಸ್ ಬರುತ್ತಲ್ವಾ, ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನಲ್ಲಿ ಸೇವಿಂಗ್ಸ್ ಬರೋದನ್ನು ನೀವೇನು ಮಾಡಬೇಕು, ಅದನ್ನು ಖರ್ಚು ಮಾಡಬಾರ್ದು. ಅದನ್ನು ನೀವೇನು ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು. ನಿಮಗೇನು ಗೌರ್ಮೆಂಟಿಂದ ಟ್ಯಾಕ್ಸ್ ರಿಬೇಟ್ ಸಿಕ್ಕಿದೆಯೋ ಆ ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡಬೇಕು. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾರ್ಮಲ್ ಆಗಿ ನೀವು ಮ್ಯೂಚುವಲ್ ಫಂಡ್ಸು ಒಳ್ಳೆ ರೀತಿಯಲ್ಲಿ ನೀವು ರಿಸರ್ಚ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಿನಿಮಮ್ ಒಂದು 12% ಇಂಟ್ರೆಸ್ಟ್ ರೇಟ್ ಅಂತೂ ಈಸಿಯಾಗಿ ಸಿಗುತ್ತೆ. ನೀವು ಒಂದು 15 ವರ್ಷ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ನಿಮ್ಮ ಹೋಮ್ ಲೋನ್ ಎಷ್ಟು ಇರುತ್ತೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ 15 ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನಿಮಗೆ 10% ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿದ್ದಾಗ ನಿಮಗೆ 21,600 ರೂಪಾಯಿ ನಿಮಗೆ ಟ್ಯಾಕ್ಸ್ ರಿಬೇಟ್ ಸಿಕ್ಕಿರೋದು. ಆ ಹಣನ ನಾವು ಪ್ರತಿ ತಿಂಗಳು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದಾಗ /12 ಅಂದರೆ ನಮಗೆ ಪ್ರತಿ ತಿಂಗಳ ಲೆಕ್ಕದಲ್ಲಿ 1,800 ರೂಪಾಯಿ ನಮಗೆ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ನೀವು ಈ ರೀತಿಯಲ್ಲಿ ಪ್ರತಿ ತಿಂಗಳು 1,800 ರೂಪಾಯಿ ಕಟ್ಕೊಂಡು ಹೋದರೆ ನೀವು ಸುಮಾರು 15 ವರ್ಷ ಆಗೋದ್ಮೇಲೆ 3,24,000 ರೂಪಾಯಿ ಹಣ ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಟೋಟಲ್ ಆಗಿ ನಿಮಗೆ ಇದು ಇನ್ವೆಸ್ಟ್ಮೆಂಟ್ ಮಾಡಿರೋದು ಮತ್ತು ಬಡ್ಡಿ ಸಮೇತ ನಿಮಗೆ ಸುಮಾರು 9 ಲಕ್ಷ ರೂಪಾಯಿ ನಿಮಗೆ ರಿಟರ್ನ್ ಸಿಗುತ್ತೆ. ಅದೇ ರೀತಿಯಲ್ಲಿ ನೀವು 20% ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿದ್ದಾಗ ನಿಮಗೆ 43,200 ರೂಪಾಯಿ ನಿಮಗೆ ಟ್ಯಾಕ್ಸ್ ರಿಬೇಟ್ ಸಿಕ್ಕಿರುತ್ತೆ. ಅದನ್ನು ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿ ತಿಂಗಳು 3,600 ರೂಪಾಯಿ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು 6,48,000 ರೂಪಾಯಿ. ನಿಮಗೆ ಟೋಟಲ್ ಆಗಿ ರಿಟರ್ನ್ ಬರೋದು 15 ವರ್ಷ ಆದ್ಮೇಲೆ ಈ ಹಣ ಏನು ನಿಮಗೆ ರಿಬೇಟ್ ಸಿಕ್ಕಿರುತ್ತೋ ಹಣ ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ 18 ಲಕ್ಷ ರೂಪಾಯಿ ನಿಮಗೆ ರಿಟರ್ನ್ ಸಿಗುತ್ತೆ. ಅದೇ ರೀತಿಯಲ್ಲಿ ನೀವು 30% ಟ್ಯಾಕ್ಸ್ ಬ್ರ್ಯಾಕೆಟ್ ಬಂದಾಗ ನಿಮಗೆ ರಿಬೇಟ್ ಸಿಕ್ಕಿರೋದು 64,800. ಅದನ್ನು ನಾವು ಪ್ರತಿ ತಿಂಗಳಿಗೆ ಲೆಕ್ಕ ಹಾಕಿದಾಗ ನಿಮಗೆ 5,400 ರೂಪಾಯಿ ನಿಮಗೆ ಪ್ರತಿ ತಿಂಗಳು ರಿಬೇಟ್ ಸಿಗ್ದಂಗೆ ಆಗುತ್ತೆ. ಆಗ ನಿಮಗೆ ಸಿಸ್ಟಮ್ಯಾಟಿಕಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸುಮಾರು
9,72,000 ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ನಿಮಗೆ ಟೋಟಲ್ ಆಗಿ ಎಲ್ಲ ರಿಟರ್ನ್ ಬರೋದು ನಿಮ್ಮ ಇನ್ವೆಸ್ಟ್ಮೆಂಟು ಎಲ್ಲ ಇಂಟ್ರೆಸ್ಟು ಎಲ್ಲ ಪ್ರತಿ ಸೇರಿಕೊಂಡಾಗ ನಿಮಗೆ 27 ಲಕ್ಷ ರೂಪಾಯಿ ನಿಮಗೆ ರಿಟರ್ನ್ ಸಿಗುತ್ತೆ. ನಿಮಗೆ ಇಲ್ಲಿ ಟ್ಯಾಕ್ಸ್ ರಿಬೇಟ್ ಸಿಕ್ಕಿರೋದನ್ನ ನಾವು ಅನ್ನೆಸರಿ ಖರ್ಚು ಮಾಡ್ದಿರೇ ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿದಾಗ ನಿಮಗೆ ಈ ರೀತಿಯಲ್ಲಿ ನಿಮಗೆ ಸಾಕಷ್ಟು ರಿಟರ್ನ್ ಸಿಗುತ್ತೆ. 10% ಇದ್ದಾಗ ನಿಮ್ಮ ಟ್ಯಾಕ್ಸ್ ಬ್ರಾಕೆಟು 9 ಲಕ್ಷ ರೂಪಾಯಿ ನಿಮಗೆ ಸಿಗುತ್ತೆ. 20% ಅಲ್ಲಿ ಟ್ಯಾಕ್ಸ್ ಬ್ರಾಕೆಟಲ್ಲಿ ಇದ್ದಾಗ ನಿಮಗೆ 18 ಲಕ್ಷ ಸಿಗುತ್ತೆ. 30% ಟ್ಯಾಕ್ಸ್ ಬ್ರಾಕೆಟಲ್ಲಿ ಇದ್ದಾಗ ನಿಮಗೆ ಸುಮಾರು 27 ಲಕ್ಷದವರೆಗೂ ನಿಮಗೆ ಹಣ ಇದರಿಂದ ನೀವು ಎಕ್ಸ್ಟ್ರಾ ಸೇವ್ ಮಾಡ್ಕೊಳ್ಬೋದು. ಎರಡನೆಯ ಆಪ್ಷನ್ ಏನಂದ್ರೆ ಇನ್ನೊಂದು ಸ್ಮಾರ್ಟ್ ತರ ನೀವು ಯೋಚನೆ ಮಾಡೋದು ಏನಂದ್ರೆ, ಕೆಲವು ಸಲ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್, ಬಿಗ್ ಇನ್ವೆಸ್ಟ್ಮೆಂಟ್ ನಾವು ಏನು ಮಾಡ್ತೀವಿ ಅಂದರೆ ಕಾರ್ನ ಬೈ ಮಾಡೋದು. ನಾರ್ಮಲ್ ಆಗಿ ಕಾರ್ ಬೈ ಮಾಡೋದೆಲ್ಲನೂ ಡಿಪ್ರಿಷಿಯೇಟಿಂಗ್ ಅಸೆಟ್ಸ್ ಆಗುತ್ತೆ. ಯಾಕಂದರೆ ಕಾರ್ ಇವತ್ತು ನಾವು ಬೈ ಮಾಡೋದು, ನಾಳೆ ಅದೇ ಕಾರ್ ಬೆಲೆ ಅಷ್ಟೇ ಇರೋದಿಲ್ಲ. 5 ವರ್ಷ ಆದ್ಮೇಲೆ ಆ ಕಾರ್ಗೆ ಬೆಲೆನೇ ಇರೋದಿಲ್ಲ. ನೀವು ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಕಾರ್ ಓಡಿಸ್ಬಿಟ್ಟಿದ್ರೆ ಆ ಕಾರ್ಗೆ ಅಷ್ಟು ಬೆಲೆ ಇರೋದಿಲ್ಲ. ಆದ್ದರಿಂದ ನಾರ್ಮಲ್ ಆಗಿ ನಾವು ಹೊಸ ಕಾರ್ ಬೇಕಾ ಬೇಡವಾ ಅಂತ ನಾವು ಮೊದಲೇ ಯೋಚನೆ ಮಾಡ್ಕೊಳ್ಬೇಕು. ಇನ್ ಕೇಸ್ ಏನಾದರೂ ನಮಗೆ ಕಾರ್ ಬೇಕೇ ಬೇಕು ಅಂದರೆ ನೀವು ಹೊಸ ಕಾರ್ ತಗೊಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಹೊಸ ಕಾರ್ ತಗೊಳ್ಬೇಕಂದಾಗ, ಒಂದು ಸಣ್ಣ ಕಾರ್ ತಗೊಳ್ಬೇಕಂದಾಗ ಒಂದು 5 ಲಕ್ಷ ರೂಪಾಯಿ ನೀವು ಖರ್ಚು ಮಾಡ್ತಿದ್ದೀರ ಅಂದರೆ ನಾವು ಒಂದು ಹೊಸ ಕಾರ್ ತಗೊಳ್ಳಬಹುದು. ಸ್ಟಾರ್ಟಿಂಗಲ್ಲಿ ನಾರ್ಮಲ್ ಆಗಿ ಹೊಸ ಕಾರ್ ತಗೊಂಡಾಗ ನಮಗೆ ಕರೆಕ್ಟಾಗಿ ಡ್ರೈವಿಂಗ್ ಮಾಡೋದು, ಕರೆಕ್ಟಾಗಿ ಇವೆಲ್ಲ ಗೊತ್ತಿಲ್ಲ ಅಂದಾಗ ಹೊಸ ಕಾರ್ ಬದಲು ಒಂದು ಹಳೆ ಕಾರ್ ತಗೊಳೋದು ತುಂಬ ಒಳ್ಳೆಯದು. ಒಂದು 3 ವರ್ಷನೋ 4 ವರ್ಷನೋ ಹಳೆ ಕಾರ್ನ ಚೆನ್ನಾಗಿ ಯೂಸ್ ಮಾಡಿ ನೀವು ಕರೆಕ್ಟಾಗಿ ಪ್ರತಿಯೊಂದು ಡ್ರೈವಿಂಗ್ನು ಎಲ್ಲ ಕರೆಕ್ಟಾಗಿ ಕಲ್ತ್ಕೊಂಡು ಮುಂದೆ ಬೇಕಾದ್ರೆ ನೀವು ಯಾವಾಗಾದರೂ ಕಾರು ಹೊಸ ತಗೊಳ್ಬೋದು. ಇನ್ ಕೇಸ್ ಏನಾದರೂ ನೀವು ಹಳೆ ಕಾರ್ನ ಚೂಸ್ ಮಾಡಿದಾಗ ನೀವು 5 ಲಕ್ಷ ರೂಪಾಯಿ ಹಣ ಇಟ್ಕೊಂಡಿದ್ರೆ ಆಗ 2 ಲಕ್ಷ ರೂಪಾಯಿಗೆ ಮಾತ್ರ ನೀವು ಒಂದು ಹಳೆ ಕಾರ್ನ ಬೈ ಮಾಡಿ, ಉಳಿದಿರೋ 3 ಲಕ್ಷ ರೂಪಾಯಿ ಇರುತ್ತಲ್ಲ ನಿಮ್ಮ ಹತ್ರ, ಆ ಹಣನ ನೀವೇನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ 30 ವರ್ಷದಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ನೆಕ್ಸ್ಟ್ 30 ಇಯರ್ಸಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ 12% ರಿಟರ್ನ್ ಪ್ರಕಾರ ನಾವು ತಗೊಂಡಾಗ ನಿಮಗೆ ಸುಮಾರು 89 ಲಕ್ಷ ರೂಪಾಯಿ ಹಣ ಇದರಿಂದ ಬರುತ್ತೆ. ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ನೀವು ಜಸ್ಟ್ 3 ಲಕ್ಷ ರೂಪಾಯಿ ಇಲ್ಲಿ ನಿಮ್ಮ ಹಣನ ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡ್ತೀರಾ. ನೀವು ಕಾರು ಹೊಸದು ತಗೊಳ್ಳೋ ಬದಲು ಒಂದು ಹಳೆ ಕಾರ್ ತಗೊಂಡು ಆ ಹಣದಲ್ಲಿ ನಿಮ್ಗೆ ಏನು ಡಿಫ್ರೆನ್ಸ್ ಉಳಿದುಕೊಂಡಿದೆಯೋ, 3 ಲಕ್ಷ ರೂಪಾಯಿ ಹಣ ಏನು ಉಳ್ಕೊಂಡಿದೆಯೋ ಆ ಹಣನ ನೀವು ಒಳ್ಳೆ ಸ್ಮಾರ್ಟಾಗಿ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದಾಗ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟಲ್ಲಿ 30 ಇಯರ್ಸಲ್ಲಿ ನೀವು ನಮ್ಮದಲ್ಲ ಅಂತ ಹಾಕಿದಾಗ ನಿಮಗೆ ಖಂಡಿತವಾಗಿ ಒಳ್ಳೆ ದೊಡ್ಡ ಮೊತ್ತದ ಹಣ ನಿಮಗೆ 30 ವರ್ಷ ಆದ್ಮೇಲೆ ಸಿಗುತ್ತೆ. ಸುಮಾರು 89 ಲಕ್ಷದವರೆಗೂ ನಿಮಗೆ ಇದರಿಂದ ರಿಟರ್ನ್ ಸಿಗುತ್ತೆ. ಈವನ್ ನಿಮಗೆ 12% ಬಡ್ಡಿ ಬರಲಿಲ್ಲ ಅಂದ್ರೂ, ಈವನ್ 10%, 8% ಬಡ್ಡಿ ಬಂದರೂ ನಿಮಗೆ ಈ ಹಣ ಸಾಕಷ್ಟು ದೊಡ್ಡ ಮೊತ್ತದ ಹಣ ಆಗ್ಬಿಡುತ್ತೆ. ಆದ್ರಿಂದ ನಾವು ಕಾರ್ ಬೈ ಮಾಡೋದಕ್ಕೆ ನಮ್ಮ ಹಣನ ಯೂಸ್ ಮಾಡಬೇಕಾ, ಡಿಪ್ರಿಷಿಯೇಷನ್ ಅಸೆಟ್ನ ನಾವು ಬೈ ಮಾಡೋದಕ್ಕೆ ನಾವು ನಮ್ಮ ಹಣನ ಯೂಸ್ ಮಾಡಬೇಕಾ ಅಂತ ನೀವು ಸಾಕಷ್ಟು ರೀತಿಯಲ್ಲಿ ಯೋಚನೆ ಮಾಡಿ ನಿಮಗೆ ಯಾವ ರೀತಿಯ ಅನುಕೂಲ ಇದೆಯೋ ಅದಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಬೋದು. ಇದು ಕೂಡ ಒಂದು ಥರ ಐಡಿಯಾ. ನೀವು ನಿಮ್ಮ ಹಣನ ಖಂಡಿತವಾಗಿ ಈ ರೀತಿಯಲ್ಲಿ ಮಾಡೋದ್ರಿಂದ ನೀವು ಸಾಕಷ್ಟು ರೀತಿಯಲ್ಲಿ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ ಸಾಕಷ್ಟು ರೀತಿಯಲ್ಲಿ ಹಣನ ಗಳಿಸ್ಬೋದು. ನಿಮ್ಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು. ನೀವು ಒಂದು ಮನೆ ತಗೊಳ್ಳೋ ವಿಷಯದಲ್ಲಿರ್ಬೋದು, ಇಲ್ಲಾಂದ್ರೆ ಒಂದು ಕಾರ್ ತಗೊಳ್ಳೋ ವಿಷಯದಲ್ಲಿ ಇರ್ಬೋದು, ಈ ವಿಷಯಗಳಲ್ಲಿ ನೀವು ಸ್ಮಾರ್ಟ್ ಆಗಿ ಯೋಚನೆ ಮಾಡಿದಾಗ ನೀವು ಯಾವೆಲ್ಲ ರೀತಿಯಲ್ಲಿ ಹಣನ, ಕೋಟಿ ಹಣನ ನೀವು ಸೇವ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.